सहनां भवतु सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामी पादानां कर्तृकत्वेन प्रसिद्धासु कृतिषु विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। तत्र पंचमो विषयः जीवस्य जन्मादि व्यवहारः इति। क्षम्यतां, सृष्टिप्रलयव्यवहारः इति पंचमो विषयः इदानीं विचार्यते। अग्रे तावत् श्रीचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं ग्रन्थभागं यथा स्वामिपादानुग्रहम् इदानीं विचारयामः। प्रथमं तावत् कविपादानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे। पदवाच्य प्रमाणज्ञान संप्रदाय विदो गुरून् नत्वा विशुद्ध वेदांत परिभाषा प्रकाश्यते। सृष्टि प्रलय ವ್ಯವಹಾರ ಇದರಲ್ಲಿ ಏನು ಹೇಳಿದ್ರು, ಈ ಸೃಷ್ಟಿ ಪ್ರಳಯ ವ್ಯವಹಾರ ಅಂತ ಏನಿದೆ, ನಾವು ವ್ಯವಹಾರಕ್ಕೋಸ್ಕರ ಈ ಸೃಷ್ಟಿ ಪ್ರಳಯ ಇವೆಲ್ಲ ತಂದಿದ್ದೀವಲ್ಲ, ವ್ಯವಹಾರದಲ್ಲಿ ತಂದಿದ್ದೀವಲ್ಲ, ಇವೆಲ್ಲ ಏನು, ಇದರಲ್ಲಿ ಕ್ರಮಕ್ಕೆ ಒಂದು ಕ್ರಮ ಇರಬೇಕಲ್ಲ. ಒಂದೊಂದು ಉಪನಿಷತ್ತಿನಲ್ಲಿ ಒಂದೊಂದು ಕ್ರಮವನ್ನು ಹೇಳಿದ್ದಾರೆ. ಮತ್ತೆ ಈ ಕ್ರಮವನ್ನ ಹೇಳುವುದರಲ್ಲಿ ಈ ಉಪನಿಷತ್ತುಗಳಿಗೆ
ಏನು ತಾತ್ಪರ್ಯವೇನೂ ಇಲ್ಲ ಯಾವುದರಲ್ಲಿ, ಕ್ರಮವನ್ನ ಹೇಳುವುದರಲ್ಲಿ. ಯಾತಕ್ಕೆ ತಾತ್ಪರ್ಯವಿಲ್ಲ ಅಂತಂದ್ರೆ, ಇದು ಹೇಗೆ ಕ್ರಿಯಾ ಕ್ರಿಯಾ ಅಂತಂದ್ರೆ ಏನು, ಯಾವುದೋ ಒಂದು ಮಾಡ್ತಾ ಸೃಷ್ಟಿ ಉತ್ಪನ್ನ ಮಾಡ್ತಾ ಇದ್ದಾನೆ. ಉತ್ಪನ್ನ ಮಾಡುವಾಗ ಅದೇನಾಯಿತು, ಅದು ಕಾರ್ಯ ಕ್ರಿಯೆ ಅಂತ ಆಯಿತು. ಕ್ರಿಯೆಯಲ್ಲಿ ಏನಾಗುತ್ತೆ, ಕ್ರಿಯೆಯಲ್ಲಿ ಏನು ಹೀಗೂ ಮಾಡ್ಬೋದು ಹಾಗೂ ಮಾಡ್ಬೋದು ಎಂಬತಕ್ಕಂತಹ ಒಂದು ಈ ಅಂಶ ಇದ್ರ ಎದ್ದು ಕಾಣುತ್ತೆ. ಹೇಗೆ ಅಂತಂದ್ರೆ ನೋಡಿ, ಯಾವುದೋ ಒಂದು ಕ್ರಿಯೆ ಇದೆ, ಹೋಗಬೇಕು ಅಂತನ್ನೋ ಕ್ರಿಯೆಗೆ ಹೇಗೆ ಬೇಕಾದ್ರೂ ಹೋಗ್ಬೋದು. ಅದರಲ್ಲಿ ನಮಗೆ ಒಂದು ನಾವು ನಮ್ಮ ಒಂದು ಅನುಕೂಲಕ್ಕೆ ಮತ್ತೆ ಮನಸ್ಸಿಗೆ ಬಿಟ್ಟಿದ್ದರು. ಆದರೆ ಈ ವಸ್ತು ಇದೆಯಲ್ಲ, ಅದರಲ್ಲಿ ಮಾತ್ರ ವಿಕಲ್ಪ ಇರೋದೇ ಇಲ್ಲ, ಇರಲಿಕ್ಕೆ ಸಾಧ್ಯವೂ ಇಲ್ಲ. ಇದ್ರೆ ಏನಾಗುತ್ತೆ, ಇದ್ರೆ ತಪ್ಪಾಗುತ್ತೆ ಅಷ್ಟೆ. ಉದಾಹರಣೆಗೆ ನೋಡಿ, ಈಗ ನಾವು ಯಾವುದೋ ಒಂದು ಊರಿಗೆ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕು. ಮೈಸೂರು ಹೋಗ್ಬೇಕಾದ್ರೆ ಹೇಗ್ ಬೇಕಾದ್ರೂ ಹೋಗ್ಬೋದು. ಮೈಸೂರಿಗೆ ಹೋಗಬೇಕು ಅಂತಕ್ಕಂಥದ್ದು ಕ್ರಿಯೆ. ಕ್ರಿಯೆಯಲ್ಲಿ ಏನಾಗಿದೆ, ಈ ಒಂದು ಕ್ರಿಯೆಯಲ್ಲಿ ಈ ಒಂದು ಏನಾಗಿದೆ, ಅದರಲ್ಲಿ ನಮಗೆ ಬೇಕಾದಾಗ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಆ ಕ್ರಿಯೆಯಲ್ಲಿ ನಾವು ಅದನ್ನು ಹೇಗೆ ಬೇಕಾದರೂ ಆ ಕ್ರಿಯೆಯನ್ನ ನಿರ್ವಹಿಸಬಹುದು. ಆದರೆ ಹೋಗೋದು ಹೇಗೆ ಬೇಕಾದ್ರೂ ಹೋಗ್ಬೋದು. ಆದರೆ ಎಲ್ಲಿ ಹೋಗ್ಬೇಕು, ನಾವು ಮೈಸೂರು ಹೋಗ್ಬೇಕು. ಆ ಮೈಸೂರು ಅಂತ ಅನ್ನೋದ್ರಲ್ಲಿ ವಿಕಲ್ಪ ಸಾಧ್ಯನಾ? ಒಂದು ವೇಳೆ ನಾವು ಮೈಸೂರು ಅಂತ ತಪ್ಪಾಗಿ ಬೇರೆ ಊರಿಗೆ ಹೊರಟು ಬಿಟ್ರೆ ಅವಾಗ ಏನಾಗುತ್ತೆ, ಏನು ಹೋಗೋದಿಲ್ಲ. ಮೈಸೂರು ಹೋದಾಗ ಆಗೋದಿಲ್ಲ, ಅಲ್ಲಿ ಏನು ಕೆಲಸ ಆಗಬೇಕು ಅದಾಗೋದಿಲ್ಲ ಅಷ್ಟೇ. ಏನು ಪ್ರಯೋಜನ ಬೇಕು ಅದಾಗ. ಆದ್ದರಿಂದ ವಸ್ತುವಿನಲ್ಲಿ ಯಾವ ವಿಕಲ್ಪ ಕೂಡ ಇಲ್ಲ. ಯಾವುದಲ್ಲಿ, ವಸ್ತುವಿನ ಜ್ಞಾನದಲ್ಲಿ. ವಸ್ತುವಿನಲ್ಲಿ ಅಂದ್ರೆ ವಸ್ತುವಿನ ಜ್ಞಾನದಲ್ಲಿ. ವಸ್ತುವಿನ ಜ್ಞಾನದಲ್ಲಿ ವಿಕಲ್ಪ ಸಂಭವವೇ ಇಲ್ಲ. ಆದರೆ ಕ್ರಿಯೆಯಲ್ಲಿ ಸಂಭವ ಉಂಟು. ನನಗೆ ಇಷ್ಟ ಬಂದ ಮಾಡುದು, ವಿಕಲ್ಪ ಉಂಟು ಅಲ್ಲಿ. ವಸ್ತುವಿನಲ್ಲಿ ಇಲ್ಲ. ಮೈಸೂರು ಅಂತ ತಿಳಿಬೇಕು, ಅಲ್ಲಿಗೆ ಹೋಗ್ಬೇಕು. ಬೇರೆ ಊರ್ನ ಅಯ್ಯೋಪಾನ ಇದೇ ಮೈಸೂರು ಅನ್ಕೊಂಬಿಟ್ಟು ಹೋಗ್ಬಿಟ್ಟ, ಏನಾಯ್ತು, ತಪ್ಪಾಗಿ ಹೋಗ್ಬಿಟ್ಟ, ಏನೋ ಅನರ್ಥ ಆಯ್ತು ಅಷ್ಟೇ. ಹಾಗೆ ಇಲ್ಲಿ ಏನಾಗಿದೆ, ವಿಕಲ್ಪ ಅಂತಕ್ಕಂಥ ಸಂಭವಿಸಬಹುದು. ಯಾಕೆ ಅಂದ್ರೆ ಸೃಷ್ಟಿ ಅಂತಕ್ಕಂಥದ್ದು ಕ್ರಿಯೆ ಅದು. ಆದರೆ ಈ ಒಂದು ವಸ್ತು ಇದೆಯಲ್ಲ, ಏನು ಯಾರು ಸೃಷ್ಟಿ ಮಾಡ್ದ, ಅವೆಲ್ಲ ವಸ್ತುತಂತ್ರ. ಯಾರು ಸೃಷ್ಟಿ ಮಾಡ್ದ, ಇಂಥವನು. ಮೈಸೂರು ಯಾರು ಹೋಗ್ತಾರೆ, ಇಂಥವ್ರು ಹೋಗ್ತಾರೆ ಅಂತ ಅದರಲ್ಲೇನು ವಿಕಲ್ಪ ಸಾಧ್ಯವೇ ಇಲ್ಲ. ಇವನಾರು ಹೋಗ್ಬೋದು, ಅವನಾರು ಹೋಗ್ಬೋದು ಅಂತಾಗತ್ತಾ? ಆಗೋದಿಲ್ಲ. ಆದ್ದರಿಂದ ಯಾರು ಸೃಷ್ಟಿಕರ್ತನ ವಿಷಯದಲ್ಲಿ ವಿಕಲ್ಪ ಸಾಧ್ಯವೇ ಇಲ್ಲ. ಯಾಕೆ, ಅದು ವಸ್ತುತಂತ್ರಜ್ಞಾನ. ಮತ್ತೆ ಇಷ್ಟು ಹೇಳಿ ಇದನ್ನ ನಾವು ಸ್ವಾಮಿಪಾದರು ಹೇಳ್ತಾ ಇದ್ದಾರೆ, ಇದನ್ನ ನಾವು ಈ ತೈತ್ತಿರೀಯ ಭಾಷ್ಯಾರ್ಥ ವಿಮರ್ಶಿನಿ ಎಂಬತಕ್ಕಂಥ ಗ್ರಂಥದಲ್ಲಿ ಇದನ್ನು ನಾವು ವಿಸ್ತಾರವಾಗಿ ತಿಳಿಸಿದ್ದೇವೆ. ಮತ್ತೆ ಈ ಮುಂಡಕೋಪನಿಷತ್ತಿನಲ್ಲಿ ಇದೆಯಲ್ಲ, ಅದರಲ್ಲಿ ಬರತಕ್ಕಂತಹ ಸೃಷ್ಟಿಕ್ರಮವನ್ನು ಕೂಡ ಆಶ್ರಯಿಸಿಕೊಂಡು ಅದನ್ನು ಆಧಾರವಾಗಿಟ್ಕೊಂಡು ನಾವು ಎಲ್ಲ ಸೃಷ್ಟಿವಾಕ್ಯಗಳಿಗೂ ಕೂಡ ಒಮ್ಮತವನ್ನು ಕೂಡ ಸಾಧಿಸಿ ತೋರಿಸಿದ್ದೇವೆ. ಎಲ್ಲಿ, ಆ ಒಂದು ವಿಮರ್ಶಿನಿ ಗ್ರಂಥದಲ್ಲಿ, ತೈತ್ತಿರೀಯ ಭಾಷ್ಯಾರ್ಥ ವಿಮರ್ಶಿನಿ ಅಂತ ಅದ್ಭುತವಾದ ಗ್ರಂಥ. ಆದರೆ ಇಲ್ಲಿ ಅದನ್ನೆಲ್ಲ ವಿಸ್ತಾರವಾಗಿ ಹೇಳೋದಕ್ಕಾಗೋದಿಲ್ಲ. ಯಾಕೆ, ಅಲ್ಲಿ ಹೇಳ್ಬಿಟ್ಟಿದ್ದೇವೆ, ಬೇಕಾದವರು ಅದನ್ನ ಪುಸ್ತಕ ನೋಡ್ಕೊಳ್ಬಹುದು. ಹಾಗಾಗಿ ಇಲ್ಲಿ ಕೆಲವು ವಿಚಾರಗಳನ್ನು ಮಾತ್ರ ನಾವು ಹೇಳ್ತಾ ಇದ್ದೇವೆ. ಎಲ್ಲಿ, ಇದು ಆ ಸೂತ್ರ ಭಾಷ್ಯಾರ್ಥ, ಈ ತೈತ್ತಿರೀಯ ಭಾಷ್ಯಾರ್ಥ ವಿವೇಚಿನಿ
ಎನ್ನುವ ಗ್ರಂಥದಲ್ಲಿ ನಾವು ಮಾಡಿರತಕ್ಕಂತಹ ನಿರ್ಣಯ, ಅದರಲ್ಲಿ ಈ ಒಂದು ಮುಖ್ಯವಾದ ಕೆಲವು ಭಾಗಗಳನ್ನು ಮಾತ್ರ ನಾವು ಹೇಳ್ತಾ ಇದ್ದೇವೆ ಅಂತ ಹೇಳಿ ಸ್ವಾಮಿಪಾದರವರು ಶುರು ಮಾಡ್ತಾ ಇದ್ದಾರೆ. ಇವಾಗ ಅದರಲ್ಲಿ ಮೊಟ್ಟ ಮೊದಲನೆಯದನ್ನ ಏನ್ ಹೇಳಿದ್ದಾರೆ, ಮೊಟ್ಟ ಮೊದಲನೆಯ ವಿಚಾರವನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದು ಇವತ್ತಿನ ವಿಷಯ. ಒಂದನೇದು, ಪ್ರಪ್ರಥಮಂ ಬ್ರಹ್ಮ ಸ್ವಸ್ವರೂಪ ಅವ್ಯತಿರಿಕ್ತೇನ ಜ್ಞಾನಲಕ್ಷಣೇನ ತಪಸ ಪ್ರಾಣಿ ಕರ್ಮ ವಶಾತ್ ಉತ್ಪಾದನೋನ್ಮುಖಂ ಭವತಿ. ಎಲ್ಲ ಏನು, ಬರೀ ಪಾಯಿಂಟ್ಸ್ ಮಾತ್ರ ಕೊಟ್ಟಿದ್ದಾರೆ, ಅಂಶಗಳು. ಅಂಶಗಳಿಂದ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಅದಕ್ಕೆ ವಿವರಣೆ ಆಗಲಿ ಅದಾಗಲಿ ಕೊಡೋಕೆ ಹೋಗಿಲ್ಲ. ಅಂಶಗಳು ತಿಳ್ಕೊಂಡ್ರು ಸಾಕು, ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಮೊದಲನೇ ಅಂಶ ಏನು ನೋಡಿ, ಬ್ರಹ್ಮವು ತಪಸ್ಸಿನಿಂದ, ಬ್ರಹ್ಮವು ತಪಸ್ಸು ಮಾಡಿತು. ತಪಸ್ಸು ಮಾಡಿ ಏನಾಯ್ತು, ಆ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ತು ಅಂತ ಆಯ್ತು. ಬ್ರಹ್ಮವು ತಪಸ್ಸು ಮಾಡಿತು ಅಂದ್ರೆ ಅರ್ಥ ಏನು ಅಂತ ಹೇಳಿ ನೋಡಿ. ತಪಸ್ಸು ಅಂತಂದ್ರೆ ಇಲ್ಲಿ ಎಂತಹ ತಪಸ್ಸು? ತಪಸ್ಸು ಅಂತಂದ್ರೆ ಬೇಕಾದಷ್ಟಿದೆ. ಕಾಷ್ಠರೂಪವಾದ ತಪಸ್ಸಿದೆ, ಹೌದು ತಾನೆ. ಮತ್ತೆ ಮಾನಸಿಕವಾದ ತಪಸ್ಸಿದೆ, ಮತ್ತೆ ವಾಚಿಕವಾದ ತಪಸ್ಸಿದೆ, ಎಲ್ಲ ತಪಸ್ಸೇನೆ. ಇಲ್ಲಿ ಯಾವುದು ಅಂತಂದ್ರೆ ಜ್ಞಾನ ಲಕ್ಷಣೇನ ತಪಸ. ಇಲ್ಲಿ ಏನು, ಕೇವಲ ಜ್ಞಾನ ಅಷ್ಟೇ. ಇನ್ನು ಯಾವ ಕ್ರಿಯೆಯಾಗಲಿ ಮತ್ತೊಂದಾಗಲಿ ಏನೂ ಇಲ್ಲ, ಮತ್ತು ಯಾವುದರ ಅಪೇಕ್ಷೆಯೂ ಇಲ್ಲ. ಹೀಗೆ ಕೇವಲ ಜ್ಞಾನ ಲಕ್ಷಣವುಳ್ಳ ತಪಸ್ಸಿನಿಂದ ಆಯಿತು. ತಪಸ್ಸಿನಿಂದ ಈ ಸೃಷ್ಟಿ ಪ್ರಪಂಚವನ್ನು ಸೃಷ್ಟಿ ಮಾಡ್ಕೊಂಡು ಇಟ್ಕೊಳ್ಳಿ. ಸೃಷ್ಟಿ ಮಾಡಿದ ಪದಾರ್ಥ ಸೃಷ್ಟೃವಿನಿಗಿಂತ ಬೇರೆ ಆಗಿರುತ್ತೋ ಅಥವಾ ಒಂದೇ ಆಗಿರುತ್ತೋ? ನಾವು ಲೌಕಿಕವಾಗಿ ಏನಾಗಿರುತ್ತೆ, ಸಾಮಾನ್ಯವಾಗಿ ಬೇರೆ ಆಗಿರುತ್ತೆ, ಹೌದು ತಾನೆ. ಇವಾಗ ಒಬ್ಬ ಇದ್ದ, ಅವನೇನ್ ಮಾಡ್ದ, ಒಂದು ಬಟ್ಟೆ ಹೊಲ್ಕೊಟ್ಟೆ, ಏನೋ ಒಂದು ಬಟ್ಟೆ ಹೊಲ್ಕೊಟ್ಟ ಅಂತ ಇಟ್ಕೊಳ್ಳಿ. ದರ್ಜಿ ಇದ್ದ, ಬಟ್ಟೆ ಹೊಲ್ಕೊಟ್ಟ. ಬಟ್ಟೆ ಹೊಲ್ಕೊಟ್ಟವನು ಏನ್ ಮಾಡ್ತಾನೆ, ಬಟ್ಟೆ ನಿಮಗೆ ಕೊಟ್ಬಿಟ್ರೆ ಆಯ್ತು. ಆ ದರ್ಜಿ ಏನಾದ್ರೂ ಬಟ್ಟೆ ಆಗೋದು ಸಾಧ್ಯನಾ? ಆಗಿಲ್ಲ. ಅವನ ಬಟ್ಟೆ ಅವ್ನು ಶರ್ಟ್ ಹೊಲ್ದ ಕೊಟ್ಟ, ಶರ್ಟ್ನ ಉತ್ಪತ್ತಿ ಮಾಡ್ದ ಕೊಟ್ಟ ಅಷ್ಟೇ. ಅಥವಾ ಇನ್ನೊಂದು ಏನೋ ಒಂದು ತಯಾರು ಮಾಡ್ದ ಕೊಟ್ಟ. ಅಮ್ಮ ಇದ್ಲು, ಅಡಿಗೆ ಮಾಡಿದ್ಲು, ಬಡಿಸಿದ್ಲು, ಅಡಿಗೆ ತಯಾರು ಮಾಡಿದ್ಲು. ತಯಾರು ಮಾಡಿದ ಅಮ್ಮ ಅಡಿಗೆ ಆಡೋಕ್ಕೆ ಸಾಧ್ಯನಾ? ಆಗೋದಿಲ್ಲ. ಹೀಗೆ ಆದರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಸ್ವಸ್ವರೂಪ ಅವ್ಯತಿರಿಕ್ತೇನ, ಅಂದ್ರೆ ತನ್ನ ಸ್ವರೂಪಕ್ಕಿಂತ ಬೇರೆಯಾಗಿರದ, ಆನೆ ತನ್ನ ಸ್ವರೂಪಕ್ಕಿಂತ ಬೇರೆಯಾಗಿರದ ಮತ್ತು ಈ ಜ್ಞಾನ ರಕ್ಷಣೆ ತಪಸ್ಸಿನಿಂದ ಸೃಷ್ಟಿ ಮಾಡ್ದ. ಇಷ್ಟೇನಾ? ಸೃಷ್ಟಿ ಮಾಡ್ದ ಅಂದ್ರೆ ಅವರ ಇಚ್ಛೆ ಅನುಸಾರವಾಗಿ ಸೃಷ್ಟಿ ಮಾಡ್ಬಿಟ್ನ. ಏನಂತ ಯಾವನೋ ಇದೆ, ಅವನಿಗೇನಪ್ಪ, ಅವನು ಯಾವುದು ಪ್ರಾಣಿ ಯೋನಿನೋ ಅಥವಾ ಮನುಷ್ಯ ಯೋನಿನೋ ದೇವ ಯೋನಿನೋ ಇನ್ನು ಕೀಳು ಯೋನಿನೋ ಹೇಗೆ ಅಂತಂದ್ರೆ ಪ್ರಾಣಿ ಕರ್ಮ ವಶಾತ್. ಅಂದ್ರೆ ಆ ಒಂದು ಕರ್ಮ ಏನು, ಅದೇ ಮೊಟ್ಟ ಮೊದಲಿನ ಸೃಷ್ಟಿಯಲ್ಲಿ ಯಾರು ಇರ್ಲೇ ಇರ್ಲಿಲ್ಲ, ಇನ್ಯಾವ ಪ್ರಾಣಿ ಕರ್ಮ ಹಾಕೊಂಡ್ರಿ. ಈಗ ನೋಡಿ, ಆಮೇಲಿಂದ ಜೀವ ಸೃಷ್ಟಿಯಾಯಿತು, ಪ್ರಾಣಿ ಸೃಷ್ಟಿಯಾಯಿತು, ಆಮೇಲಿಂದ ಬೇಕಾದ್ರೆ ಪುನಃ ಸೃಷ್ಟಿ ಆಗಬೇಕಾದಾಗ ಹಿಂದೆ ಇದ್ದನ್ನು ಪ್ರಾಣಿ ಕರ್ಮಕ್ಕನುಸಾರವಾಗಿ ಮಾಡಿದ. ಇಲ್ಲಿ ಸೃಷ್ಟಿ ಆಗ್ತಾ ಇದೆ, ಹಿಂದೆ ಏನು ಇದ್ದಿಲ್ಲ. ಇದ್ದೇನು ಸದೈವ ಸೌಮ್ಯದ ಮಗ್ರಾಸಿ, ಪರಮಾತ್ಮ ಒಬ್ಬರೇ ಇದ್ದಿದ್ದು, ಏನಿಲ್ಲ, ಹೌದ್ ತಾನೆ. ಈ ಏನು ಇಲ್ಲದೆ ಇರುವಾಗ ಪ್ರಾಣಿ ಅವ್ರು ಪ್ರಾಣಿ ಕರ್ಮಕ್ಕೆ ಅನುಸಾರವಾಗಿ ಅಂದ್ಬಿಟ್ರೆ ಕರ್ಮನೇ ಎಲ್ಲಿ ಕರ್ಮ ಬಂತು ಸ್ವಾಮಿ? ಮೊಟ್ಟ ಮೊದಲ ಸೃಷ್ಟಿ ಅದು. ಕರ್ಮ ಏನು ಮಾಡಕ್ ದಾರಿಯಲ್ಲಿ ಏನಿದೆ? ಅವನೇ ಇರ್ಲಿಲ್ಲ, ಸೃಷ್ಟಿ ಆಗಿರ್ಲಿಲ್ಲಲ್ಲ. ಅಂದರೆ ಹಾಗಲ್ಲ. ಈ ಸೃಷ್ಟಿ ಆಗಿರ್ತಕ್ಕಂಥದ್ದು ಯಾವಾಗ? ಈಗ ಅಂದ್ರೆ ಯಾವಾಗ? ಇವೆಲ್ಲವೂ ಕೂಡ ನೋಡಿ ಅವಿದ್ಯಾ ಭೂಮಿಕೆಯಲ್ಲಿ ಬರ್ತಕ್ಕಂಥದ್ದು.
ಇವಾಗ ಅಂದ್ರೆ ಯಾವುದು? ಇವಾಗ ಅಂದ್ರೆ ಈ ಕಲ್ಪದಲ್ಲಿ, ಹೌದ್ ತಾನೆ? ಈ ಕಲ್ಪದಲ್ಲಿ ಏನಾಯ್ತು? ಸೃಷ್ಟಿ ಮಾಡ್ದ. ಆದರೆ ಈ ಈ ಕಲ್ಪದಲ್ಲಿ ಬೇಕಾದ್ರೆ ಹಿಂದಿನ ಕಲ್ಪ ಒಂದಿತ್ತು ಅಂತಾಯ್ತು. ಹಿಂದಿನ ಕಲ್ಪದಲ್ಲಿ ಪ್ರಾಣಿಗಳಿದ್ರು ಅಂತಾಯ್ತು. ಹೀಗೆ ಇದೇನಾಗಿದೆ? ಆ ಹಿಂದಿನ ಕಲ್ಪದಲ್ಲಿ ಏನೇನು ಮಾಡಿತ್ತೋ ಅದಕ್ಕೆ ಅನುಸಾರವಾಗಿ ಈಗ ಸೃಷ್ಟಿ ಮಾಡ್ದ. ಹಿರಣ್ಯಗರ್ಭನ ಸೃಷ್ಟಿನೂ ಅಷ್ಟೇ. ಅವನು ಮೊಟ್ಟ ಮೊದಲು ಸೃಷ್ಟಿ ಮಾಡ್ದ. ಅವನು ಹೇಗೆ ಜ್ಞಾನ ಬಂತು? ಹೇಗಾಯ್ತು? ಅವನಿಗೆ ಹಿಂದಿನ ಕಲ್ಪದ ಸಂಸ್ಕಾರ ವಶದಿಂದ ಅದನ್ನ ಈ ಒಂದು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಹೀಗೆ ಇಲ್ಲೂ ಅಷ್ಟೇ. ಇದೇನು ಆ ಥರ ಏನು ನಾವು ಆಕ್ಷೇಪ ಹೇಳ್ರಿ. ಮೊಟ್ಟ ಮೊದಲು ಸೃಷ್ಟಿ ಆಯ್ತು. ಏನ್ ಸೃಷ್ಟಿ? ಪ್ರಾಣಿ ಕರ್ಮವಶಾತ್ತು ಅಂದ್ಬಿಟ್ರಿ. ಪ್ರಾಣಿ ಕರ್ಮಕ್ಕೆ ಪ್ರಾಣಿಯೂ ಇಲ್ಲ, ಕರ್ಮವೂ ಇಲ್ಲವಲ್ಲ, ಏನ್ ಕರ್ಮ ಅಂದ್ರೆ ಹಾಗಲ್ಲ. ಈಗ ಮತ್ತೆ ಎರಡನೇದು ನೋಡಿ. ತಥೋ ಬ್ರಹ್ಮಣ ಸರ್ವಜ್ಞಾತ್ ಸರ್ವಶಕ್ತೇ ಅವಿದ್ಯಾ ಕಲ್ಪಿತ ನಾಮರೂಪ ಬೀಜ ಶಕ್ತಿ ರೂಪಂ ಅವ್ಯಾಕೃತಂ ಅಭಿಜಾಯತೆ. ಮೊಟ್ಟ ಮೊದಲು ಸೃಷ್ಟಿ ಆಯ್ತು. ಏನಾಯ್ತು? ಪರಮೇಶ್ವರ ಅವ್ಯಾಕೃತವನ್ನ ಸೃಷ್ಟಿ ಮಾಡಿದ. ಅವ್ಯಾಕೃತ ಅಂತಂದ್ರೆ ಏನು? ಅವ್ಯಾಕೃತ ಅಂತಂತಂದ್ರೆ ಇದು ನಾವು ಇದನ್ನ ಇದು ಅಂತ ಹೇಳೋದಕ್ಕೂ ಬರೋದಿಲ್ಲ, ಅಥವಾ ಇದೆಲ್ಲ ಅಂತ ಹೇಳೋದಕ್ಕೂ ಬರೋದಿಲ್ಲ, ಇತ್ತು ಅಂತ ಹೇಳೋಕ್ಕೂ ಬರೋದಿಲ್ಲ, ಇಲ್ಲ ಅಂತ ಹೇಳೋದಕ್ಕೂ ಬರೋದಿಲ್ಲ. ಮತ್ತೆ ಏನಾಗಿದೆ? ಎಲ್ಲವೂ ಕೂಡ ಅದರಲ್ಲಿ ಇದೆ. ಎಲ್ಲವೂ ಅಂದ್ರೇನು? ನಾಮರೂಪಾತ್ಮಕವಾದ ಎಲ್ಲವೂ ಕೂಡ ಯಾವಾಗ ಇನ್ನೂ ತೋರಿಕೊಳ್ಳದ ಅವಸ್ಥೆ ಇದೆಯಲ್ಲ, ನಾಮರೂಪಾತ್ಮಕವಾಗಿ ಇದೆ, ಅದಿನ್ನೂ ತೋರ್ಕೊಂಡಿಲ್ಲ. ಆ ತೋರಿಕೊಳ್ಳುವುದಕ್ಕೆ ಪೂರ್ವದ ವ್ಯವಸ್ಥೆಗೆ ಅವ್ಯಾಕೃತ ಅಂತ ಹೆಸರು. ತೋರಿಕೊಳ್ಳುವುದಕ್ಕೆ ಪೂರ್ವ ವ್ಯವಸ್ಥೆ ಏನು? ನಾಮರೂಪಾತ್ಮಕವಾಗಿ ಬಿಡಿ ಬಿಡಿಯಾಗಿ ತೋರುವುದಕ್ಕಿಂತ ಮುಂಚಿನ ಅವಸ್ಥೆ ಏನಾಗಿತ್ತು? ಅದಕ್ಕೆ ಅವ್ಯಾಕೃತ ಅಂತ. ಹೀಗೆ ಏನಾಯ್ತು? ಅವರು ಅವ್ಯಾಕೃತವನ್ನ ಸೃಷ್ಟಿ ಆಯ್ತು, ಅವ್ಯಾಕೃತ ಆಯ್ತು. ಯಾವ ಬ್ರಹ್ಮದಿಂದ ಎಂತಹ ಬ್ರಹ್ಮ? ಸರ್ವಜ್ಞಾತು ಸರ್ವಶಕ್ತೇ. ಸರ್ವಜ್ಞಾತು ಸರ್ವಶಕ್ತೇ ಎಂಬ ಎರಡು ವಿಶೇಷಣಗಳನ್ನ ಇಲ್ಲಿ ಕೊಟ್ಟಿದ್ದಾರಲ್ಲ, ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ನೋಡಿ, ನಾವು ಲೋಕದಲ್ಲಿ ಸರ್ವಜ್ಞರಾಗಿರ್ತಾರೆ, ಆದರೆ ಅವರಿಗೆ ಸರ್ವಶಕ್ತಿತ್ವ ಅಂತಕ್ಕಂಥದ್ದು ಇರೋದಿಲ್ಲ. ಹೌದ್ ತಾನೆ? ಒಬ್ಬ ಇದ್ದಾನೆ, ಅವನಿಗೆ ಚೆನ್ನಾಗಿ ಗೊತ್ತು ಯಾವುದು, ಏನೋ ಒಂದು ಪದಾರ್ಥವನ್ನು ತಯಾರು ಮಾಡಿ ಅದನ್ನ ಬಿಡೋದಕ್ಕೆ ಚೆನ್ನಾಗಿ ಗೊತ್ತು. ಆದರೆ ಏನು? ಸರ್ವಜ್ಞ ಅವನು. ಆ ವಿಚಾರದಲ್ಲಿ ಸರ್ವಜ್ಞ ಅವನು. ಆದರೆ ಅವನಿಗೆ ಅದನ್ನ ಮಾಡಿ ಅದರ ಪ್ರಯೋಜನವನ್ನ ತಾನು ಪಡೆಯೋದಕ್ಕೋ ಅಥವಾ ಇತರರು ಕೊಡೋದಕ್ಕೋ ಸಾಮರ್ಥ್ಯ ಇಲ್ಲ. ಅದನ್ನು ಮಾಡೋದಕ್ಕಾಗೋದಿಲ್ಲ ಅವನ ಕೈಗೆ. ಸರ್ವಜ್ಞತ್ವ ಇದೆ, ಆದರೆ ಸರ್ವಶಕ್ತಿತ್ವ ಇಲ್ಲ. ಕೆಲವರಿಗೆ ಸರ್ವಶಕ್ತಿತ್ವ ಇರುತ್ತೆ, ಬೇಕಾದಷ್ಟು ದುಡ್ಡಿರುತ್ತೆ, ಏನು ಬೇಕಾದರೂ ಕಾರ್ಖಾನೆಗಳನ್ನು ಉತ್ಪಾದನೆ ಕಾರ್ಖಾನೆಗಳನ್ನು ಮಾಡಬಹುದು. ಆದರೆ ಏನಾಗಿರುತ್ತೆ? ಅವರಿಗೆ ಸರ್ವಜ್ಞತ್ವ ಇರೋದಿಲ್ಲ. ಹೀಗಾಗಿ ಇಲ್ಲಿ ಏನಾಗಿದೆ? ಪರಮಾತ್ಮನಲ್ಲಿ ಹಾಗಲ್ಲ. ಅವನು ಸರ್ವಜ್ಞನೂ ಹೌದು, ಸರ್ವಶಕ್ತನೂ ಹೌದು. ಅಂದ್ರೇನು? ಅವನು ಸರ್ವಜ್ಞ ಅಂತಂದ್ರೆ ಚೇತನ ಕಾರಣ. ಮತ್ತೆ ಈ ಸರ್ವಶಕ್ತಿ ಅಂತ ಹೇಳಿದ್ದಾರಲ್ಲ, ಅದನ್ನು ಹೇಳಿದಾಗ ಇದು ಉಪಾದಾನ ಕಾರಣ. ಚೇತನ ಕಾರಣ ಯಾವುದು? ನಿಮಿತ್ತ ಕಾರಣ. ಉಪಾದಾನ ಕಾರಣ ಆ ಫಲಕಾರಣಗಳು, ಆ ವಸ್ತುಗಳು ಅವೆಲ್ಲ ಸೇರ್ಕೊಂಡು ಮಾಡಿ ಎರಡೂ ಅವನೇ. ಹೀಗಾಗಿ ಏನ ಅವಿದ್ಯಾ ಕಲ್ಪಿತ ನಾಮರೂಪ ಬೀಜ ಶಕ್ತಿ ರೂಪಂ ಅವ್ಯಾಕೃತಂ ಅಭಿಜಾಯತೆ. ಇದು ಎಂಥದ್ದು ಅಂದ್ರೆ, ಈ ಅವ್ಯಾಕೃತ ಎಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಸ್ಪಷ್ಟವಾಗಿ. ಇದು ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ನೋಡಿ, ಇದು ಈ ತೈತ್ರಿಯ ಭಾಷ್ಯಾರ್ಥ ವಿಮರ್ಶೆಯಲ್ಲಿ ಬಂದಿರತಕ್ಕಂಥದ್ದು. ಅಲ್ಲೆಲ್ಲಿ ಬಂದಿದೆ? ಕಾಣುವರಿಗೆ ಏನು ಆಧಾರ?
ಅಂದರೆ ತೈತ್ತಿರಿಯ ಭಾಷ್ಯಾಧಾರ. ತೈತ್ತಿರಿಯ ಭಾಷ್ಯ ಅದು ಅಂತ ಅದಕ್ಕೆ ಸೂತ್ರ ಭಾಷ್ಯ. ಇವೆಲ್ಲ ಆಧಾರದ ಮೇಲೆ ಏನಾಗಿದೆ, ಅವಿದ್ಯಾ ಕಲ್ಪಿತ ನಾಮರೂಪ ಬೀಜ ಶಕ್ತಿ ರೂಪ. ಭಾಷ್ಯದಲ್ಲಿ ಸುಸ್ಪಷ್ಟವಾಗಿ ಬರೆದ್ಬಿಟ್ಟು ಅವಿದ್ಯಾ ಕಲ್ಪಿತ ನಾಮರೂಪ ಗೋಚರತ್ವಾತ್. ಅವಿದ್ಯಾ ಕಲ್ಪಿತ ನಾಮರೂಪ ವೇಷಾವಶೇನ ಹೀಗೆಲ್ಲ ಬರೆದಿದ್ದಾರೆ. ಇಲ್ಲೇ ಅವಿದ್ಯಾ ಕಲ್ಪಿತ ಈ ನಾಮರೂಪ ಬೀಜ ಶಕ್ತಿ ಇದೆ, ಇದು ಅವಿದ್ಯಾ ಕಲ್ಪಿತ ಅಷ್ಟೇ. ಏನು ತಪ್ಪಾಗಿ ತಿಳಿದಿದ್ದರ ಫಲ. ಏನಂತ ತಪ್ಪಾಗಿ ತಿಳಿದಿದ್ದೇವೆ? ಪರಮಾತ್ಮನನ್ನ ಕ್ರಿಯೆಗೆ ಒಳಪಡಿಸ್ಬಿಟ್ಟಿದ್ದೇವೆ. ಅವನು ಅಕ್ರಿಯ, ಕ್ರಿಯೆಗೆ ಒಳಪಡಿಸಿ ಅವನನ್ನು ಏನೋ ಮಾಡ್ದ ಅಂತ ಹೇಳಿ ಆಮೇಲೆ ಮುಂದೆ ಅವ್ಯಾಕೃತ ಆಯಿತು, ಸೃಷ್ಟಿ ಆಯಿತು, ಎಲ್ಲ ಆಯ್ತು. ಇವೆಲ್ಲ ಯಾವುದು? ಅವಿದ್ಯಾ. ಯಾಕೆ? ಪರಮಾತ್ಮನ ಪರಮಾರ್ಥ ಸ್ವರೂಪ ತಿಳಿಯದೇ ಇರುವುದು ಅಷ್ಟೆ. ಮತ್ತೆ ಇಲ್ಲಿ ಹೇಳಿ ವ್ಯಾಚಿಕೀರ್ಷಿತಾವಸ್ಥಾಂ ಪ್ರಾಪ್ನೋತಿ. ಅವ್ಯಾಕೃತ ಅಂತಂದ್ರೆ ಏನು? ಒಂದು ಪದ ನೋಡಿ, ಒಳ್ಳೆ ಪದ ಹಾಗೆ, ವ್ಯಾಚಿಕೀರ್ಷಿತಾವಸ್ಥಾಂ. ವ್ಯಾಚಿಕೀರ್ಷಿತ ಅಂದ್ರೆ ಏನು? ವ್ಯಾಕರ್ತುಂ ಇಷ್ಟಂ ವ್ಯಾಚಿಕೀರ್ಷಿತಂ ಅಂದ್ರೆ ಇನ್ನು ವ್ಯಾಕರಣ ಅಂದ್ರೆ ಬಿಡಿಬಿಡಿಯಾಗಿ ನಾಮರೂಪಾತ್ಮಕವಾಗಿ ಬಿಡಿಬಿಡಿಯಾಗಿ ಮಾಡಬೇಕು ಅನ್ನೋ ಇದೆ. ಆದರೆ ಇನ್ನೂ ಆಗಿಲ್ಲ, ಇನ್ನು ಮಾಡಿಲ್ಲ, ಅವನು ಇದೆ ಅವನ ಹತ್ರ. ಈ ಸ್ಥಿತಿ ಇದೆಯಲ್ಲ, ಇದು ಅವ್ಯಾಕೃತ ಅಂತ. ಇನ್ನೂ ಕೂಡ ಬಿಡಿಬಿಡಿಯಾಗಿ ತೋರ್ಕೊಂಡಿಲ್ಲ, ಆದರೆ ತೋರ್ಕೊಳ್ಬೇಕು ಅಂತಕ್ಕಂಥ ಇಚ್ಛೆಯಿಂದ ಈ ಅವನಲ್ಲಿ ಇದೆ, ಪರಮಾತ್ಮನಲ್ಲಿ. ಯಾವುದು? ಈ ನಾಮರೂಪಗಳು. ಅದಕ್ಕೆ ಹೆಸರಾಯಿತು ಅವ್ಯಾಕೃತ ಅಂತ. ಅದು ವ್ಯಾಕರಣವಾದಾಗ ನಾಮರೂಪಾತ್ಮಕ ಆಗಿರುತ್ತೆ. ಮತ್ತೆ ಪ್ರಾಪ್ನೋತಿ ತಸ್ಮಾಚ ಅವ್ಯಾಕೃತಾತ್ ಪ್ರಾಣ. ಇಲ್ಲಿಂದ ಈ ಸೃಷ್ಟಿ ಕ್ರಮ ಹೇಳ್ಕೊಂಡು ಬಂದಿಯಾರಷ್ಟೇ, ಇದೇನು ತಾತ್ಪರ್ಯ? ಯಾಕೆಂದ್ರೆ ಸೃಷ್ಟಿ ಕ್ರಮದಲ್ಲಿ ಯಾವ ತಾತ್ಪರ್ಯ ಮೊದಲೇ ಹೇಳ್ಬಿಟ್ಟಿದ್ದಾರೆ. ಇವೆಲ್ಲ ಯಾತಕ್ಕೆ ಬಂದಿದೆ ಅಂದ್ರೆ ಪರಮಾರ್ಥ ವಸ್ತು ಜ್ಞಾಪನಾಯ. ಪರಮಾರ್ಥ ತತ್ವವನ್ನ ಯಾವುದದು? ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವಧ್ಯಂ ನಿರಂಜನಂ ಅಸ್ಥೂಲಂ ಅಸ್ವಸ್ವಮದೀರ್ಘಂ ಅಲೋಹಿತಂ ಅಶಬ್ದಮಸ್ಪರ್ಶಮರೂಪಂ ಅವ್ಯಯಂ ನ ಅಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಬಹಿಃಪ್ರಜ್ಞಂ ನ ಪ್ರಜ್ಞಾನಹರಂ. ಇದನ್ನ ತಿಳಿಸ್ಕೊಡ್ಬೇಕು ಅಂತ ಉದ್ದೇಶದಿಂದ ಹೇಗೆ ತಿಳಿಯೋದು? ಅದಕ್ಕೆ ಈ ಮೂಲಕ ಹೋಗ್ತಾ ಇದ್ದಾರೆ. ಆದ್ದರಿಂದ ಈ ಸಾಧನ ತಾನೇ ಇದು, ಇದ್ರಲ್ಲೇನು ಅಷ್ಟೊಂದೇನು ತಾತ್ಪರ್ಯ ಇಲ್ಲ ಅಂತ ಹೇಳಿ ಆ ಅವ್ಯಾಕೃತ. ಅದರಿಂದ ಏನಾಯ್ತು? ಪ್ರಾಣ ಆಯಿತು. ಪ್ರಾಣ ಅಂತಂದ್ರೆ ಏನು? ಪ್ರಾಣ ಯೋ ಜ್ಞಾನಶಕ್ತಿ ಪ್ರಾಧಾನ್ಯನ ಹಿರಣ್ಯಗರ್ಭ ಇತ್ಯುಚ್ಯತೆ. ಇವನೇ ಅಂದ್ರೇನು? ಮೂರಾಯ್ತು. ಪರಮಾತ್ಮನಿಂದ ಪರಮಾತ್ಮನಿಗೆ ಇಮ್ಮಿಡಿಯೇಟ್ ನೆಕ್ಸ್ಟ್ ಅಂತಾರಲ್ಲ, ಹಾಗೆ ಯಾವುದದು? ಅವ್ಯಾಕೃತ. ಯಾಕೆ? ಅದು ಪರಮಾತ್ಮನಲ್ಲೇ ಇದ್ದದ್ದು, ಇನ್ನು ವ್ಯಾಕೃತವಾಗಿರ್ಲಿಲ್ಲ. ಈ ಹಿರಣ್ಯಗರ್ಭ ಬ್ರಹ್ಮ ಅಂತ ಏನಿದ್ದಾನೆ ನೋಡಿ, ಅವನು ಕೂಡ ಅವ್ಯಾಕೃತ. ಯಾಕೆ? ಅವನು ಕೂಡ ಇನ್ನೂ ಆಗಿಲ್ಲ ನಾಮರೂಪಾತ್ಮಕ ಹಿರಣ್ಯಗರ್ಭ ಅನ್ನೋ ರೂಪದಿಂದ ತೋರ್ಕೊಂಡಿಲ್ಲ ಅವನ್ನ. ಪರಮಾತ್ಮ ಇದ್ದಾನೆ ಇನ್ನು ಅವ್ಯಕ್ತವಾಗಿ. ಅವ್ಯಕ್ತ ಅವ್ಯಾಕೃತ ಎಲ್ಲ ಒಂದೇ. ಹೀಗೆ ಜ್ಞಾನಶಕ್ತಿ ಪ್ರಾಧಾನ್ಯನ ಅವನಿಗೆ ಈ ಪ್ರಾಣ ಜ್ಞಾನ ಮತ್ತು ಶಕ್ತಿ ಎರಡು ಅದು ಪ್ರಧಾನವಾಗಿ ಇರತಕ್ಕಂತಹ ಹಿರಣ್ಯಗರ್ಭ ಅಂತ ಹೇಳ್ತಾರೆ. ಯಾರಿಗೆ? ಪ್ರಾಣನಿಗೆ. ಅದರಿಂದ ಬಂತು? ಅವ್ಯಾಕೃತೆಯಿಂದ ಮೊಟ್ಟ ಮೊದಲು ಬಂತು. ಮೊಟ್ಟ ಮೊದಲು ಅವ್ಯಾಕೃತ ಬಂತು ಪರಮಾತ್ಮನಿಂದ. ಆ ಅವ್ಯಾಕೃತದಿಂದ ಮೊಟ್ಟ ಮೊದಲು ಪ್ರಾಣ. ಪ್ರಾಣ ಅಂದ್ರೆ ಯಾರು? ಅವನೇ ಸೂತ್ರಾತ್ಮ, ಅವನೇ ಹಿರಣ್ಯಗರ್ಭ, ಅವನೇ ಸತ್ಯಾತ್ಮ. ಮತ್ತೆ ಅವನಿಗೆ ಇತ್ತೀಚೆಗೆ ಕ್ರಿಯಾಶಕ್ತಿ ಪ್ರಾಧಾನ್ಯನ ವಾಯು ಸೂತ್ರಂ ಇತಿ. ಅದೇ ಸೂತ್ರಾತ್ಮ ಇದೆ. ಅದೇ
ಸ ಪ್ರಥಮಂ ಜಾಯತೆ, ಅವನು ಪ್ರಪ್ರಥಮವಾಗಿ ಹುಟ್ಟಿದ ನೋಡಿ ಅವನು. ಯಾಕೆ? ಅವ್ಯಾಕೃತವಾಗಿತ್ತಲ್ಲ. ನಾಮರೂಪಗಳೆಲ್ಲವೂ ಕೂಡ ಅವ್ಯಾಕೃತವಾಗಿ ಇತ್ತು, ತೋರ್ಕೊಂಡೇ ಇಲ್ಲ. ಆ ಅವ್ಯಾಕೃತವಾಗಿ ಇದ್ದ ತತ್ವದಿಂದ ಮೊಟ್ಟ ಮೊದಲು ತೋರ್ಕೊಂಡಿದ್ಯಾವುದು? ಈ ಹಿರಣ್ಯಗರ್ಭ ಬ್ರಹ್ಮ, ಸತ್ಯಾತ್ಮ, ಸೂತ್ರಾತ್ಮ, ವಾಯು ತೋರ್ಕೊಂಡು ಸೂತ್ರಂ ಇತಿ ಚ ಸ ಪ್ರಥಮಂ ಜಾಯತೆ. ಇದರಲ್ಲೂ ಮುಂಡಕೋಪನಿಷತ್ತರಲ್ಲಿ ಬಂದಿರತಕ್ಕಂಥ ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ. ಬ್ರಹ್ಮ ಅಂದ್ರೆ ಹಿರಣ್ಯಗರ್ಭ ಇಲ್ಲಿ ಹೇಳಿದ ಅದು. ದೇವಾನಾಂ ಪ್ರಥಮ ಸಂಬಭೂವ. ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ. ಅವನು ಫಸ್ಟ್ ಮೊಟ್ಟ ಮೊದಲು ಅವನಿಂದ ಶುರುವಾಯ್ತಿಲ್ಲ. ಮತ್ತೆ ಮುಂದೆ ಏನು? ಪ್ರಾಣಾತ್ ಮನಃ ಸಮಷ್ಟ್ಯಂತಹ ಕರಣತತ್ವಂ ಅಭಿವ್ಯಜ್ಯತೆ. ಆ ಪ್ರಾಣದಿಂದ ಮನಸ್ಸು ಅಂದ್ರೇನು? ಸಮಷ್ಟಿ ರೂಪ ಅಂತಃಕರಣ ತತ್ವ, ಅದು ಸಮಷ್ಟಿ ರೂಪವಾಗಿದೆ. ಸಮಷ್ಟಿ ರೂಪ ಅಂದ್ರೆ ಏನು? ಅದು ಎಲ್ಲ ಒಟ್ಟಾಗಿದೆ. ಮನಸ್ಸು ಬೇರೆ 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 ಪ್ರಾಪರ್ಟೀಸ್ ಅಂತ ಇರುತ್ತಲ್ಲ, ವಿಶೇಷ ಅಂತ ಇರುತ್ತಲ್ಲ. ಅದೇನು ಬುದ್ಧಿ ಇರ್ಬೋದು, ಚಿತ್ತ ಇರ್ಬೋದು, ಅಂತಃಕರಣ ಇರ್ಬೋದು, ಯಾವ್ದಾದ್ರು ಇರ್ಬೋದು. ಎಲ್ಲದಕ್ಕೂ ಕೂಡ ಸಮಷ್ಟಿ ರೂಪದಿಂದ ಒಂದು ಮನಸ್ಸು ಅದು ಉತ್ಪತ್ತಿ ಆಯಿತು. ತತಃ ಇಂದ್ರಿಯಾಣಿ ಸಮುತ್ಪದ್ಯಂತೆ. ಅದಕ್ಕಿಂತ ಮುಂದೆ ಇಂದ್ರಿಯಗಳು ಹುಟ್ಟಿದವು. ಈ ಇಂದ್ರಿಯಗಳು ಹುಟ್ಟಿದವು ಅಂತ ಅನ್ನುವಾಗ ಅದಕ್ಕೆ ಸ್ವಲ್ಪ ಒಂದು ಶಂಕೆಯನ್ನ ಹಾಕಿಕೊಟ್ಟಿದ್ದಾರೆ. ಅದು ಅಲ್ಲಿ ಬಂದಿದೆ. ಸೂತ್ರ ಭಾಷೆಯಲ್ಲೂ ಕೂಡ ನಾವು ಕೂಡ ಮೊನ್ನೆ ಅದನ್ನ ಈ ಸ್ವಲ್ಪ ಹಿಂದೆ ಅಧ್ಯಯನ ಮಾಡಿದ್ವಿ. ಅದು ಅಂತರ ವಿಜ್ಞಾನ ಮನಸ್ಸಿ ಕ್ರಮೇಣ ತಲ್ಲಿಂಗಾದಿತ್ಯನ್ನ ವಿಶೇಷಾತ್ ಅಂತಕ್ಕಂಥ ಸೂತ್ರದಲ್ಲಿ ಇದನ್ನ ಪರಿಹಾರ ಮಾಡಿದ್ದಾರೆ. ಅದು ಇವಾಗ ಬೇಡ, ಅದು ಯಾಕೆಂದ್ರೆ ಅದನ್ನ ನಾವು ವಿಚಾರ ಮಾಡಿದ್ದೇವೆ. ಇಲ್ಲಿ ಏನು ಇಷ್ಟು ಸಾಕು. ತತಃ ಇಂದ್ರಿಯಾಣಿ, ಅದರಿಂದ ಇಂದ್ರಿಯಗಳು ಹುಟ್ಟಿದವು. ತತಃ ಸತ್ಯಂ ಮೂರ್ತಾತ್ಮಕಂ ಭೂತ ಪಂಚಕ ಸೂಕ್ಷ್ಮಂ. ಅಲ್ಲಿಂದ ಹುಟ್ಟು ಏನಾಯ್ತು? ಈ ಸತ್ಯ ಅಂತಕ್ಕಂಥದ್ದು ಮೂರ್ತಾತ್ಮಕಂ ಭೂತ ಪಂಚಕಂ, ಸೂಕ್ಷ್ಮವಾದ ಭೂತ ಪಂಚಕ. ಏನು? ಭೂತ ಪಂಚಕ ಇದೆಯಲ್ಲ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ಇದೆಯಲ್ಲ, ಇದು ಎರಡು ವಿಧ. ಒಂದು ನಮಗೆ ಹೀಗೆ ತೋರ್ತಾ ಇದೆ ನೋಡಿ, ಇವೆಲ್ಲ ತೋರ್ತಾ ಇದೆಯಲ್ಲ, ಎಲ್ಲ ಆಕಾಶವಾಯು ತೋರ್ತಾ ಇದೆ. ಇವೆಲ್ಲವೂ ಏನಾಗಿದೆ? ಇವು ಸ್ಥೂಲಭೂತಗಳು. ಮತ್ತೆ ಇವುಗಳಿಗೆ ಸತ್ವರೂಪದಿಂದ ಇರತಕ್ಕಂಥದ್ದು ಅವ್ಯಾವುದು? ಸೂಕ್ಷ್ಮ ರೂಪದಿಂದ ಇದೆ. ಯಾಕೆಂದ್ರೆ ನೋಡಿ, ಆಕಾಶಾತ್ ವಾಯು ಅಂದ್ರು. ಈ ಸ್ಥೂಲವಾದ ಆಕಾಶದಿಂದ ವಾಯು ಹುಟ್ಟೋದು ಸಾಧ್ಯನಾ? ಅಲ್ಲ. ಇದು ಸೂಕ್ಷ್ಮವಾದ ರೂಪ. ವಾಯುನು ಅಷ್ಟೇ, ವಾಯೋರಗ್ನಿ ಅಂದಾಗ ಸೂಕ್ಷ್ಮವಾದ ವಾಯು ನಮಗೆ ತೋರ್ತಾ ಇರ್ತಕ್ಕಂಥ ಅನುಭವಕ್ಕೆ ಬರ್ತಾ ಇದ್ದಾರೆ ಗಾಳಿ, ಅದರಿಂದ ಅಗ್ನಿ ಹುಟ್ಟು ಅಂತ ಅಲ್ಲ. ಎಲ್ಲ ಅದೇ ಅಲ್ಲಿ ಏನೋ ಎರಡು ಸೂಕ್ಷ್ಮಭೂತಗಳು ಮತ್ತೆ ಸ್ಥೂಲಭೂತಗಳು. ಅದರಿಂದ ಏನಾಯ್ತು? ಮೊಟ್ಟ ಮೊದಲು ಸೂಕ್ಷ್ಮಭೂತ ಪಂಚಕ ಹುಟ್ಟು. ಯಾವುದು? ಮೂರ್ತಾತ್ಮಕ ಅಂತಕ್ಕಂಥದ್ದು. ಯಾವುದು? ಮೂರ್ತ ಅಂತಕ್ಕಂಥದ್ದು ಗೊತ್ತಿದೆ, ಅಮೂರ್ತ ಅಂತಕ್ಕಂಥದ್ದು ಗೊತ್ತಿದೆ. ಆಕಾಶ, ವಾಯು ಅಂತಕ್ಕಂಥದ್ದು ಅಮೂರ್ತಾತ್ಮಕ. ಇನ್ನು ಉಳಿದಿದ್ದ ಮೂರು ಇದೆಯಲ್ಲ, ಅದು ಮೂರ್ತಾತ್ಮಕ. ಯಾವುದು? ಅಗ್ನಿ, ಜಲ ಮತ್ತೆ ಪೃಥ್ವಿ. ಮೂರ್ತ. ಇದನ್ನೇ ತೈತ್ರಿಯದಲ್ಲಿ ಸ್ಪಷ್ಟವಾಗಿ ಸತ್ಯತ್ಯಭವತ್, ಸತ್ ಮತ್ತೆ ತ್ಯತ್ ಅಂತ ಹೇಳೋದು ಮೂರ್ತಗಳನ್ನ ಆಯ್ತಲ್ಲ. ಇದು ಸೂಕ್ಷ್ಮವಾದ ಭೂತಪಂಚಕ ಆಯ್ತು. ತತ್ರ ಆಕಾಶಾದೀನಾಂ ಸೂಕ್ಷ್ಮಭೂತಾನಾಂ ಯಥಾಕ್ರಮಂ ಶಬ್ದ ಸ್ಪರ್ಶ ರೂಪರಸಗಂಧ ಗುಣ. ಸರಿ, ಅಲ್ಲಿಂದ ಗುಣಗಳು ಏನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಕ್ರಮವಾಗಿ. ಯಾವುದರಿಂದ? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಅಪ್ಪು ಪೃಥ್ವಿ, ಯಾರು ಅಪ್ಪು ಹೇಳೋದು ಪೃಥ್ವಿ. ಇದರಿಂದ ಈ ಗುಣಗಳು ಯಾವುದು?
ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳು. ಆಕಾಶದಿಂದ ಸ್ಪರ್ಶ ಶಬ್ದ, ವಾಯುವಿನಿಂದ ಸ್ಪರ್ಶ, ಅಗ್ನಿಯಿಂದ ರೂಪ, ಸೊಪ್ಪಿನಿಂದ ರಸ, ಪೃಥ್ವಿಯಿಂದ ಗಂಧ. ಹೀಗೆ ಅದಕ್ಕೆ ತಕ್ಕಂಥ ಗುಣ. ಇಲ್ಲಿ ವಾಯುವ್ಯಾದೀನ ಪೂರ್ವ ಕಾರಣ ಗುಣ ಅನುಗುಣ ತತ್ವಾತ್ತು ತೇಷಾಂ ದ್ವಿಗುಣೋ ವಾಯು ತ್ರಿಗುಣೋ ಅಗ್ನಿ ಚತುರ್ಗುಣ ಆಪಃ. ಏನಾಯ್ತು? ಈಗ ಈ ಆಕಾಶ ಇದೆ, ಆಕಾಶಕ್ಕೆ ಒಂದು ಗುಣ ಯಾವುದು? ಶಬ್ದ ಅಂತಕ್ಕಂಥದ್ದು. ಇನ್ನು ವಾಯುವಿಗೆ ಏನಾಗಿದೆ? ವಾಯುವಿಗೆ ಸ್ಪರ್ಶ ಅಂತಕ್ಕಂಥ ಗುಣವನ್ನು ಹೇಳಿದ್ದಾರೆ. ಆದರೆ ಸ್ಪರ್ಶ ಅಂತ ಗುಣವನ್ನು ಹೇಳಿದ್ದರೂ ಕೂಡ ಏನು ಅದು? ತ್ರಿಗುಣ. ಯಾವುದು? ಶಬ್ದ ಸ್ಪರ್ಶ ಎರಡೂ ಕೂಡ ಸೇರಬೇಕು. ಮತ್ತೆ ಅದೇ ರೀತಿ ಮುಂದೆಲ್ಲ ಅಗ್ನಿಗೆ ಶಬ್ದ ಗುಣ ಶಬ್ದ ಸ್ಪರ್ಶ ರೂಪ. ನೀರಿಗೆ ಶಬ್ದ ಸ್ಪರ್ಶ ರೂಪ ರಸ. ನೀರಿಗೆ ರಸ ಅಂತ ಮಾತ್ರ ಹೇಳಿದ್ದಾರೆ, ಆದರೂ ಈ 4 ಕೂಡಿದೆ. ಪೃಥ್ವಿಗೆ 5ಗಳು. ಹೀಗೆ ತ್ರಿಗುಣೋಗ್ನಿ ಚತುರ್ಗುಣ ಆಪ ಪಂಚಗುಣ ಪೃಥ್ವಿ ಇದು ವ್ಯವಹಾರ. ತಸ್ಮಾತ್ ಸೂಕ್ಷ್ಮಭೂತ ಪಂಚಕಾತ್ ಪಂಚೀಕರಣೇನ ಸ್ಥೂಲಂ ಭೂತ ಪಂಚಕಂ. ಇದರಿಂದ ನಾವು ಈ ಸೂಕ್ಷ್ಮಭೂತ ಪಂಚಕದಿಂದ ಗುಣ ಹುಟ್ಟಿತು. ಯಾಕೆಂದ್ರೆ ಗುಣ ಹುಟ್ಟುಕೋಡ್ಬೇಕಾದ್ರೆ ಈ ಸ್ಥೂಲ ಪಂಚಕದಿಂದ ಯಾವುದು ಹುಟ್ಟೋಕೆ ಸಾಧ್ಯ ಇಲ್ಲ. ಅದು ಸೂಕ್ಷ್ಮ ರೂಪದಿಂದ ಇರತಕ್ಕಂಥ ಭೂತ ಪಂಚಕದಿಂದ ಗುಣ ಆಯಿತು. ಆಮೇಲೆ ಅಲ್ಲಿಂದ ಏನಾಯಿತು? ಸ್ಥೂಲಭೂತ ಪಂಚಕ ವಿರಾಟ್ ಸೃಷ್ಟಿ. ಮತ್ತೆ ಇದು ಪಂಚೀಕರಣಂ ನಾಮ ತತ್ತದ್ಭೂತೆ ಇತರೇಶಾಮತ ಸಂಯೋಜನಂ ತೇನ ಚ ಆಕಾಶಾದಿಷು ತತ್ತದ್ಭೂತ ಧಾತ್ವಂಶಸ್ಯ ಭೂಯಸ್ವಾತ್ ಆಕಾಶ ವಾಯು ಇತ್ಯಾದಿ ವ್ಯವಹಾರ ಪ್ರಚಲತಿ. ಇದು ಕೂಡ ಸಾಹಿತ್ಯದಲ್ಲಿ ಬಂದಿರತಕ್ಕಂಥ ವಿಚಾರ. ಈ ಪಂಚೀಕರಣ ಅಂತಂದ್ರೆ ಏನು ಅಂದ್ರೆ, ಈ ಒಂದು ಆಕಾಶ ವಾಯು ಇದೆ, ಇವೆಲ್ಲದರ ಒಂದು ಸಂಯೋಗ. ಹೌದ್ ತಾನೆ? ಪಂಚೀಕರಣ ಅಂದ್ರೆ ಒಟ್ಟಾಗಿರ್ತಕ್ಕಂಥದ್ದು, ಅಪಂಚೀಕರಣ ಅಂದ್ರೆ ಬೇರೆ ಆಗ್ತಕ್ಕಂಥದ್ದು. ಯಾವಾಗ ನೋಡಿ, ಯಾವಾಗ ಈ ಇದರಲ್ಲಿ ಬರುತ್ತೆ ನೋಡಿ, ಯಾವ್ದು? ಪಂಚಾಗ್ನಿಯಲ್ಲಿ ಯಾವಾಗ ಈ ಒಂದು ಶುಕ್ರ ಶೋಣಿತ ರೇತಸ್ ಎರಡೂ ಕೂಡ ಸಂಯೋಗವಾಗುತ್ತೋ ಆವಾಗಲಿಂದಲೇ ಏನಾಯ್ತು? ಇದು ಪಂಚೀಕರಣ ಆಗೋಯ್ತು. ಎಲ್ಲ ಒಂದು ಸೇರ್ಕೊಂಡ್ಬಿಡ್ತಲ್ಲಿಗೆ ಪಂಚೀಕರಣ ಆಯಿತು. ಅಲ್ಲಿಂದ ಸೃಷ್ಟಿ ಉತ್ಪತ್ತಿ ಆದ, ಪ್ರಜೆಗಳು ಉತ್ಪತ್ತಿ ಆದರು. ಪ್ರಜೆಗಳ ಉತ್ಪತ್ತಿ ಆದ್ಮೇಲೇನು? ಅವರೆಲ್ಲ ಪಂಚಭೂತಾತ್ಮಕರು ಅಂತ ಆದರು. ಯಾಕೆ? ಎಲ್ಲ ಭೂತಗಳು ಒಟ್ಟು ಸೇರಿತ್ತು. ಸೇರಿತ್ತು ಇದ್ದ ಅವನು ಹೋಗ್ಬಿಟ್ಟ, ಸತ್ತ ಅವನು. ಆವಾಗ ಏನಾಯ್ತು? ಯಾವ ಒಂದು ಭೂತಗಳು, ಸೂಕ್ಷ್ಮ ಭೂತಗಳು ಆ ಕಾಲದಲ್ಲಿ ಸಂಯೋಗವಾಗಿತ್ತು, ಅದೇ ವಿಯೋಗವಾಯಿತು. ಇವಾಗ ವಿಯೋಗವಾಯಿತು ಅಂದ್ರೆ ಒಂದೇ, ಅವನು ಸತ್ತ ಅಂದ್ರೆ ಒಂದೇ. ಹೀಗೆ ಸಂಯೋಗ ವಿಯೋಗ ಇದು ಏನು? ಅದಕ್ಕೇನು ಮಾಡ್ತಾ? ಅದಕ್ಕೇನಾಯ್ತು? ಅಪಂಚೀಕರಣ. ಇಲ್ಲಿ ಪಂಚೀಕರಣ ಆಯಿತು, ಅಲ್ಲಿ ಸತ್ತ ಅಪಂಚೀಕರಣ. ಆ ಪಂಚಭೂತ ನಾವು ಇವತ್ತು ಓದ್ತಾ ಪಂಚಭೂತಗಳಲ್ಲಿ ಲೀನವಾಗಿ ಬಿಟ್ಟರು ಅಂತ ಬರ್ತಾ ಇರುತ್ತೆ. ಅಷ್ಟೇ ಇದೆ. ಮತ್ತೆ ಇತಿ ಮತ್ತೆ ವಿರಾಟ್ ಪುರುಷೇಣ ಲೋಕಾಹ ಭೂರಾಜ್ಯಾಹ ಸೃಜ್ಯಂತೆ. ಈ ವಿರಾಟ್ ಪುರುಷನಿಂದ ಲೋಕಗಳು, ಭೂರಾಜ್ಯಾಹ ಅಂದ್ರೆ ಭೂಲೋಕ, ಭೂರ್ಲೋಕ, ಸುವರ್ಲೋಕ, ಮಹೋಲೋಕ, ಜನಲೋಕ, ತಪ ಎಲ್ಲ ಇದೆಯಲ್ಲ. ಮತ್ತೆ ಕೆಲವು ಅಧೋಲೋಕ, ಊರ್ಧ್ವಲೋಕ, ಎಲ್ಲ ಲೋಕಗಳು ಕೂಡ ಹುಟ್ಬಿಟ್ರು ವಿರಾಟ್ ಪುರುಷನಿಂದ. ತತ್ರ ಚ ವಿಶಿಷ್ಯ ಭೂಲೋಕೆ ಓಷಧಯ ತರುಳತಾದೆಷ್ಟು ಜಾಯಂತೆ. ಅದರಲ್ಲಿ ವಿಶೇಷವಾಗಿ ಭೂಲೋಕದಲ್ಲಿ ಔಷಧಿ ವನಸ್ಪತಿಗಳು, ತರುಲತೆ, ಬಳ್ಳಿಗಳು ಮುಂತಾದವುಗಳು ಅದು ಹುಟ್ಟುತ್ತವೆ. ನೋಡಿ, ಅಲ್ಲಿಗೆ ಈ ಲೋಕಗಳಿಗೆ
ಕಾರಣ ಏನಾಯ್ತು? ಪ್ರಪ್ರಥಮವಾಗಿ ಪರಬ್ರಹ್ಮ ಅಲ್ವಾ? ಪರಬ್ರಹ್ಮದಿಂದ ಅವ್ಯಾಕೃತ, ಅವ್ಯಾಕೃತದಿಂದ ಈ ಹಿರಣ್ಯಗರ್ಭ ಬ್ರಹ್ಮ, ಹಿರಣ್ಯಗರ್ಭ ಬ್ರಹ್ಮನಿಂದ ವಿರಾಟ್ ಪುರುಷ, ವಿರಾಟ್ ಪುರುಷನಿಂದ ಎಲ್ಲ ಸೃಷ್ಟಿ. ಅಲ್ಲಿಗೇನು ಇವೆಲ್ಲಕ್ಕೂ 4 ತತ್ವವನ್ನು ಹೇಳಿದಾಗಾಯ್ತು. ಈ 4 ತತ್ವಗಳಿಗೆ ಈ ಅದನ್ನ ವಿಶ್ಲೇಷಣೆ ಮಾಡ್ತಾ ಅದಕ್ಕೆ ಅನುಗುಣವಾಗಿ ಈ ಅವಸ್ಥಾತ್ರಯಗಳನ್ನು ಕೂಡ ನಾವು ಹೇಳಬಹುದಾಗಿದೆ, ಹೇಳಿದ್ದಾರೆ. ಎಲ್ಲಿ? ಮಾಂಡೂಕ್ಯದಲ್ಲಿ. ಜಾಗೃತ, ಸ್ವಪ್ನ, ಸುಷುಪ್ತಿ, ತುರೀಯ. ಜಾಗೃತಾವಸ್ಥೆ ಅತ್ಯಂತ ಸ್ಥೂಲಾವಸ್ಥೆ ವಿರಾಟ್ ಪುರುಷ. ಮತ್ತೆ ಸ್ವಪ್ನ, ಸ್ವಪ್ನ ಅಂದ್ರೆ ಏನು? ಅದು ಜಾಗೃತಿಗಿಂತ ಸೂಕ್ಷ್ಮ. ಅಲ್ಲಿ ಯಾವ ವಸ್ತು ಕೂಡ ಇರೋದಿಲ್ಲ, ಆದರೆ ಇಂದ್ರಿಯಗಳ ಜೊತೆ ಅನುಭವ ಆಗುತ್ತೆ. ಅಲ್ಲಿಯೂ ಕೂಡ ದರ್ಶನ ವ್ಯವಸ್ಥೆ ಇದೆ. ಎಲ್ಲಿ? ಸ್ವಪ್ನದಲ್ಲಿ. ಅದ್ಯಾವುದದು? ಹಿರಣ್ಯಗರ್ಭ ಬ್ರಹ್ಮ. ವಿರಾಟ್ ಪುರುಷ ಆಯಿತು ಸ್ಥೂಲ, ಹಿರಣ್ಯಗರ್ಭ ಬ್ರಹ್ಮ ಜಾಗೃತ, ಹಿರಣ್ಯಗರ್ಭ ಬ್ರಹ್ಮ ಸ್ವಪ್ನ. ಮತ್ತೆ ಅವ್ಯಾಕೃತ ಯಾವುದು? ಅವ್ಯಾಕೃತ ಸುಷುಪ್ತಿ. ಯಾಕೆ? ಏನು ಗೊತ್ತಾಗುದು, ಏನು ಇಲ್ಲವೇ ಇಲ್ಲ. ಅವ್ಯಾಕೃತ ಎಲ್ಲ ಏನಾಗಿರುತ್ತೆ ಸುಷುಪ್ತಿಯಲ್ಲಿ? ಸುಷುಪ್ತ ಏಕೀಭೂತ. ಹೌದಾನೆ? ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ಸುಷುಪ್ತಂ. ಏನಿಲ್ಲ. ಹೀಗೆ ಅದೇನದು ಅವ್ಯಾಕೃತ ಅಂತಕ್ಕಂಥದ್ದು ಇದು. ಯಾವುದು? ಈ ಒಂದು ಅವ್ಯಾಕೃತ ಅಂತಕ್ಕಂಥ ಸುಷುಪ್ತಿ. ಮತ್ತೆ ತುರೀಯ ಅಂತಕ್ಕಂಥದ್ದು ಪರಬ್ರಹ್ಮ ಸ್ವರೂಪ. ಹೀಗೆ ಅಲ್ಲಿ ಈ ಒಂದು ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ. ಇಲ್ಲೂ ಕೂಡ ಈ ತತ್ವ ಹೇಳೋದು ಯಾತಕ್ಕೆ ಗೊತ್ತೇನು? ಇಷ್ಟೆಲ್ಲ ಸೃಷ್ಟಿ, ಹಿರಣ್ಯಗರ್ಭ, ಆಮೇಲಿಂದ ಆ ವಿರಾಟ್ ಪುರುಷ, ಅವನಿಗಿಂತ ಹಿಂದೆ ಹಿರಣ್ಯಗರ್ಭಗಿಂತ ಅವ್ಯಾಕೃತ, ಎಲ್ಲರಿಗಿಂತ ಮೊದಲು ಪರಮಾತ್ಮ. ಇವೆಲ್ಲ ಯಾಕೆ ಹೇಳಿದ್ದಾರೆ ಅಂದ್ರೆ ಈ ಒಂದು ಮೆಟ್ಲುಗಳಿದೆಯಲ್ಲ, ಯಾವುದು? ಜಾಗೃತ, ಸ್ವಪ್ನ, ಸುಷುಪ್ತಿ ಮತ್ತೆ ತುರೀಯ ಅಂತ. ಅಲ್ಲಿ ಆ ಥರ ಹೇಳಿ, ಇಲ್ಲಿ ಈ ಥರ ಹೇಳಿದೆ. ಇದರಿಂದ ಆ ತುರೀಯಾತ್ಮನನ್ನ ಕಂಡುಕೊಳ್ಳುವುದಕ್ಕೆ ಇದಕ್ಕೆ ಉಪಾಯವಾಗಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಷ್ಟೇ. ಯಾವುದನ್ನ? ಸೃಷ್ಟಿಗಳನ್ನೆಲ್ಲ ಹೇಳ್ತಾರೆ ಅಂತೇಳಿ ಓದಿದೆ. ಮತ್ತು ತಥೋ ಮನುಷ್ಯಾದಿ ಪ್ರಾಣಿನಃ ವರ್ಣಾಶ್ರಮ ಕ್ರಮೇಣ ಕರ್ಮಾಣಿ ತತ್ಫಲಾನಿ ಚ ಸೃಷ್ಟಾನಿ ಭವಂತಿ. ಅದನ್ನು ಮುಂದಕ್ಕಿದೆ. ಮನುಷ್ಯ ಆಯಿತು, ಹುಟ್ಟದ, ಔಷಧಿ ವನಸ್ಪತಿ ಆಯಿತು, ಔಷಧಿ ವನಸ್ಪತಿ ಮತ್ತಿಂದ ಅದೇ ಪ್ರಜೋತ್ಪತ್ತಿ ಔಷಧಿ ವನಸ್ಪತಿ ಆಯಿತು, ಪ್ರಜೋತ್ಪತ್ತಿ ಆಯಿತು. ಮತ್ತೆ ಅಲ್ಲಿಂದ ಪ್ರಜೆಗಳ ಸೃಷ್ಟಿ. ಪ್ರಜೆಗಳು ಅಂದ್ರೆ ಇಲ್ಲಿ ಮನುಷ್ಯಾದಿ ಪ್ರಾಣಿಗಳು ಎಲ್ಲವೂ ಕೂಡ. ಪ್ರಜಾ ಅಂದ್ರೆ ಏನು? ಪ್ರಜಾ ಅಂದ್ರೆ ಪ್ರಕಾರ ಜಾಯಂತ ಐತಿ ಪ್ರಜಾ. ಎಲ್ಲ ಹುಟ್ಟಿದ್ಯೋ ಅವೆಲ್ಲ ಆಗ್ತದೆ. ಮತ್ತೆ ಏನು? ವರ್ಣಾಶ್ರಮ ಕ್ರಮ ಅವುಗಳ ಶುರುವಾಯ್ತು. ಅಲ್ಲಿಂದ ಮುಂದಕ್ಕೆ ವರ್ಣಾಶ್ರಮ, ಕರ್ಮ ಇವೆಲ್ಲ, ಮತ್ತೆ ಫಲ ಅವೆಲ್ಲ ಉಂಟಾಯ್ತು. ಇತ್ಯೇವಂ ಸಂಕ್ಷೇಪೇನ ಸೃಷ್ಟಿಕ್ರಮ. ಇದು ಸಂಕ್ಷೇಪದಿಂದ ಸೃಷ್ಟಿಕ್ರಮ. ತತ್ರ ಪರಮೇಶ್ವರ ಪ್ರಥಮಂ ಬ್ರಹ್ಮಾಂಡಂ ಸೃಷ್ಟ್ವಾ. ನೋಡಿ, ಅಲ್ಲಿ ಪರಮೇಶ್ವರನು ಪ್ರಪ್ರಥಮವಾಗಿ ಬ್ರಹ್ಮಾಂಡ ಅಂದ್ರೆ ಬ್ರಹ್ಮಾಂಡಂ ಪುಲ್ಲಿಂಗ ಆಯಿತು. ಅಂದ್ರೆ ಹಿರಣ್ಯಗರ್ಭ ಬ್ರಹ್ಮನನ್ನು ಸೃಷ್ಟಿ ಮಾಡಿ ತದ್ವಾರೇನ ಲೋಕಾದಿ ಸೃಜತಿ ಇತಿ ವಿಶೇಷ. ಆ ಒಂದು ಅವನ ಮುಖಾಂತರ ಲೋಕವೇ ಮುಂತಾದವುಗಳನ್ನು ಸೃಷ್ಟಿ ಮಾಡುತ್ತಾನೆ. ಇದು ಕೂಡ ಸೂಕ್ಷ್ಮ. ಇದು ತಾತ್ಪರ್ಯ ಹೇಳಿದ್ದು. ಆದರೆ ನಿಜವಾಗಿ ಏನು? ಪರಮೇಶ್ವರ, ಅಲ್ಲಿಂದ ಅವ್ಯಾಕೃತ, ಅಲ್ಲಿಂದ ಹಿರಣ್ಯಗರ್ಭ ಬ್ರಹ್ಮ, ಅಲ್ಲಿಂದ ವಿರಾಟ್ ಪುರುಷ, ಅಲ್ಲಿಂದ ಸೃಷ್ಟಿ. ಈ ವಿರಾಟ್ ಪುರುಷ ಮತ್ತೆ ಅವ್ಯಾಕೃತನ ಬಿಡ್ಬಹುದು, ಯಾಕಂದ್ರೆ ಗೊತ್ತಾಗಲ್ಲ. ಆದ್ದರಿಂದ ಪರಮೇಶ್ವರ, ಹಿರಣ್ಯಗರ್ಭ ಬ್ರಹ್ಮ, ನಂತರ ಸೃಷ್ಟಿಯಿಂದ ಸಂಕ್ಷೇಪ ಮಾಡಿ ಮೂರನ್ನ ಹೇಳ್ತಾರೆ. ಮತ್ತು ಅದಕ್ಕೆ ಶ್ವೇತಾಶ್ವೇತರ ಉಪನಿಷತ್ತರ ಮಂತ್ರ ಇದೆಯಲ್ಲ, ಪ್ರಸಿದ್ಧವಾದ, ನಾವು ದಿನ ಹೇಳ್ಕೊಳ್ತೀವಲ್ಲ,
ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ. ಇದು ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ. ಪೂರ್ವಂ ಯಹ ಬ್ರಹ್ಮಾಣಂ ವಿದಧಾತಿ. ವಿದಧಾತಿ ಅಂದ್ರೇನು? ಮಾಡುತ್ತಾನೆ, ಉಂಟು ಮಾಡುತ್ತಾನೆ. ದಧಾತಿ ಅನ್ಬೇಕಂದ್ರೆ ಧಾ ಅಂತಂದ್ಬಿಟ್ಟು ಧಾರಣ ಪೋಷಣೆಯೋ ಅಂತಂತ ಧಾತುವಿಗೆ ವಿ ಅಂತಕ್ಕಂಥದ್ದು ಉಪಸರ್ಗ. ವಿಪೂರ್ಬೋಧ ಕರೋತ್ಯರ್ಥೆ. ಕರೋತಿ ಉಂಟು ಮಾಡ್ತಾನೆ ಅಂತಂತ. ಏನು? ಮೊಟ್ಟ ಮೊದಲಿಗೆ ಬ್ರಹ್ಮವನ್ನ ಸೃಷ್ಟಿ ಮಾಡ್ತಾನೆ ಅಂತ. ಆತ್ಮವೇದಮಗ್ರ ಆಸೀತ್ ಪುರುಷವಿಧ. ಎಲ್ಲ ಆತ್ಮವೇದಮಗ್ರ ಆಸೀತ್. ಆತ್ಮ ಒಬ್ಬನೇ. ಇದಂ ಅಗ್ರೆ ಆಸೀತ್ ಅಂದ್ಬಿಟ್ಟು ಈ ಅಗ್ರೆ ಅಂತಂದ್ರೆ, ಅಗ್ರೆ ಅಂದ್ರೆ ಅವ್ಯಾಕೃತಕ್ಕೂ ಮುಂಚೆ, ಸೃಷ್ಟಿಗಿಂತಲೂ ಮುಂಚೆ. ಪುರುಷವಿಧ ಅಂತೇಳಿ, ಪುರುಷವಿಧ ಅಂತೇಳಿ ಅಲ್ಲಿ ಮೊಟ್ಟ ಮೊದಲು ಅಂದ್ರೆ ಇದಂ ಅಂತಂದ್ರೆ ನಾಮರೂಪಾತ್ಮಕವಾಗಿ ಬಂದಿದ್ದು ಅವೆಲ್ಲವೂ ಕೂಡ ಆತ್ಮನೇ ಆಗಿತ್ತು ಅಂತಂತ ಅರ್ಥ. ಆತ್ಮ ಏವ ಆಸೀತ್ ಅಂತ. ಅಗ್ರೆ ಇದಂ ಸರ್ವಂ ಪುರುಷವಿಧ ಆತ್ಮ ಏವ ಆಸೀತ್ ಅಂತಕ್ಕಂಥ. ಆದಿಕರ್ತ ಸಭೂತಾನಾಂ ಬ್ರಹ್ಮಾಗ್ರೆ ಸಮವರ್ತತ. ಇದು ಬ್ರಹ್ಮಾಗ್ರೆ ಸಮವರ್ತತ. ಆದಿಕರ್ತ ಸಭೂತಾನ್. ಭೂತಾನಾಂ ಆದಿಕರ್ತ ಬ್ರಹ್ಮ. ಅಗ್ರೆ ಸಮವರ್ತತ. ಅಗ್ರೆ ಮೊಟ್ಟ ಮೊದಲಿಗೆ ಅವನಿಗೆ ಅಂತೇಳಿ. ಇತ್ಯಾದಿ ಶ್ರುತಿ ಸ್ಮೃತಿ ಪ್ರಮಾಣ್ಯಾದಿ ಪ್ರಾಮಾಣ್ಯಾತ್ ಅವಗಂತವ್ಯ. ಹೀಗೆ ಇದಕ್ಕೆ ಶ್ರುತಿ ಮತ್ತೆ ಸ್ಮೃತಿ ಎರಡೂ ಇದೆ. ಈ ಕೊನೆಯಲ್ಲಿ ಬಂದಿರತಕ್ಕಂತಹದ್ದು ಸ್ಮೃತಿ. ಇದು ಆದಿಕರ್ತಾಸ ಭೂತಾನಾಂ ಬ್ರಹ್ಮಾಗ್ರೆ ಸಮವರ್ತತ ಅಂತ ಇದೆಯಲ್ಲ, ಅದು ಎಲ್ಲಿ ಅಂತ ಹಾಕಿಲ್ಲ. ಬಹುಶಃ ಇಲ್ಲಿ ಯಾವುದೋ ಪುರಾಣ ವಾಕ್ಯ ಇದೆ. ವಿಷ್ಣು ಪುರಾಣದಲ್ಲಿ ಇಲ್ಲ. ವಿಷ್ಣು ಪುರಾಣದ ಇದ್ದಿದ್ರೆ ಹಾಕ್ಬೇಕಾಗಿತ್ತು. ಯಾಕಂದ್ರೆ ಆಚಾರ್ಯ ವಿಷ್ಣು ಪುರಾಣದ ಬೇಕಾದಷ್ಟು ವಾಕ್ಯವನ್ನು ಉದ್ಧಾರ ಮಾಡಿದ್ದ. ಈ ವಿಷ್ಣು ಪುರಾಣದ ವಾಕ್ಯ ಅಲ್ಲ, ಬೇರೆ ಯಾವುದೋ ಪುರಾಣದ ವಾಕ್ಯ ಇರಬೇಕು. ಇರಲಿ. ಇತ್ಯಾದಿ ಶ್ರುತಿ ಸ್ಮೃತಿ ಪ್ರಾಮಾಣ್ಯಾತ್ ಅವಗಂತವ್ಯ. ಹೀಗೆ ಶ್ರುತಿ ಸ್ಮೃತಿ ಪ್ರಮಾಣದಿಂದ ಇದು ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಯಾಕೆ ಹೇಳಿದ್ದು ಅಂತಂದ್ರೆ ಅಲ್ಲಿ ಒಂದು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ನೋಡಿ. ವಿರಾಟ್ ಪುರುಷ, ಹಿರಣ್ಯಗರ್ಭ, ಅವ್ಯಾಕೃತ, ಪರಬ್ರಹ್ಮ. ಜಾಗೃತ, ಸ್ವಪ್ನ, ಸುಷುಪ್ತಿ, ತುರೀಯ. ಇದನ್ನ ನಾವು ಅಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ. ಜಾಗೃತ, ಸ್ವಪ್ನ, ಸುಷುಪ್ತಿ, ತುರೀಯ. ಇಲ್ಲಿ ಸ್ವಲ್ಪ ಕಷ್ಟ. ಆದ್ರೆ ಇಲ್ಲೂ ಅದನ್ನೇ ಅನ್ವಯಿಸ್ಕೋಬೇಕಷ್ಟೆ. ಏನು ಕಷ್ಟವೇನಿಲ್ಲ. ಅದನ್ನೇ ಅನ್ವಯಿಸ್ಕೊಂಡು ಆ ರೀತಿ ಅರ್ಥ ಮಾಡಿಕೊಂಡು ಪರಮಾತ್ಮನ ಒಂದು ಈ ಸ್ವರೂಪವನ್ನ ತಿಳಿಸಿಕೊಡುವುದಕ್ಕೋಸ್ಕರ ಉಪಾಯವಾಗಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಷ್ಟೇ. ಇದಕ್ಕೆ ತಾತ್ಪರ್ಯ ಅಂತಕ್ಕಂಥದ್ದು ಇಲ್ಲ ಎಂಬುದಾಗಿ ಇದನ್ನು ಹೇಳಿದ್ದಾರೆ. ಇದು ಗೊತ್ತಾಯ್ತಾ? ಈಗ ಮುಂದಿನ ಭಾಗ ಇದೆ. ಅದು ಮುಂದಿನ ಭಾಗನೂ ಇದರದ್ದೇ ಒಂದು ಸೂತ್ರ ಭಾಷೆ ಪ್ರಮಾಣ ಕೊಟ್ಟಿದ್ದಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.